ನಮಸ್ಕಾರ, ನಾನು ನಿಮ್ಮ ರಮ್ಯಾ. ಇದು ಶ್ರೀ ದೃಷ್ಟಿ ಗಣಪತಿ ದೇವರ ಒಂದು ವಿಡಿಯೋ. ಇದು ಕೊಡಗಿನಲ್ಲಿದೆ, ಮಡಿಕೇರಿಯಲ್ಲಿ. ನಾವು ನಿಂತಹ ಹೋಮ್ ಸ್ಟೇಯ ಜಾಗದಲ್ಲಿದೆ, ಕಣ್ಣಂಪಾಡೆಯಲ್ಲಿ. ಈ ಜಾಗದಲ್ಲಿ ಗಣಪತಿ ಬಹಳ ಚೆನ್ನಾಗಿ ಇದೆ ಮತ್ತು ಸಣ್ಣ ದೇವಸ್ಥಾನ. ಇಲ್ಲಿನ ಅರ್ಚಕರ ಹತ್ರ ನಾನು ಮಾತಾಡಿದ್ದೇನೆ. ಈ ದೃಷ್ಟಿ ಗಣಪತಿಯ ವಿಶೇಷವೇನು ಈ ದೇವಸ್ಥಾನದ್ದು ಅಂತ ಆ ಅರ್ಚಕರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ. ಕರ್ನಾಟಕದಲ್ಲೇ ಇದು ಒಂದೇ ದೇವಸ್ಥಾನ. ಯಾವುದು? ನಮ್ಮ ಮಡಿಕೇರಿ ಕನ್ನಡ ಬಾಣೆಯಲ್ಲಿ ಇರ್ತಕ್ಕಂಥ ದೃಷ್ಟಿ ಗಣಪತಿ ದೇವಸ್ಥಾನ ಕರ್ನಾಟಕದಲ್ಲಿ ಒಂದೇ ದೇವಸ್ಥಾನ ಅಂತ ಹೇಳ್ತಾರೆ. ಹಾಗೆ ವಿಶೇಷ ದೃಷ್ಟಿ ಗಣಪತಿಯ ಸನ್ನಿಧಾನಕ್ಕೆ ನೀವು ಬಂದಿದ್ದೀರಿ. ಈಗ ಕರ್ನಾಟಕದಲ್ಲಿ ಇದು ಒಂದೇ ದೇವಸ್ಥಾನ ದೃಷ್ಟಿ ಗಣಪತಿ. ಅದೇ ನಾವು ಕೇಳಿ ನೋಡಿ ಗೊತ್ತಿಲ್ಲ. ಇಲ್ಲ, ನಾನು ತಿಳಿದ ಮಟ್ಟಿಗೆ ತಮಿಳುನಾಡಲ್ಲಿ ದೃಷ್ಟಿ ಗಣಪತಿ ವಿಶೇಷ ಟೆಂಪಲ್ಗಳು, ಅಲ್ಲೆಲ್ಲ ಅವನ ಆರಾಧಕರು ಜಾಸ್ತಿ ಜನ ಇದ್ದಾರೆ ಅಂತ ಗೊತ್ತಾಗಿದ್ದು. ದೃಷ್ಟಿ ಗಣಪತಿ ಅಂದ್ರೆ ಅವನಿಗೆ 51 ದೇವತೆಗಳ ಅಂಶ ಅವನ ಹತ್ರ. ಒಂದು ಕಾಲದಲ್ಲಿ ಏನಾಗಿತ್ತಂದ್ರೆ ರಾಕ್ಷಸರ ಅಟ್ಟಹಾಸ ಮೆರಿತಾ ಇದ್ರಂತೆ. ಅಲ್ಲಿ ಪರಮೇಶ್ವರ ಹೋದ, ಪರಮೇಶ್ವರನಿಗೂ ಆ ರಾಕ್ಷಸರನ್ನ ಗೆಲ್ಲಕ್ಕಾಗ್ಲಿಲ್ಲ. ಆಮೇಲೆ ವಿಷ್ಣು ಹೋದ, ಆ ರಾಕ್ಷಸರನ್ನ ಸೋಲಿಸ್ಲಕ್ಕಾಗ್ಲಿಲ್ಲ. ಹೀಗೆ ಸುಮಾರು ಎಲ್ಲ ದೇವತೆಗಳು ಹೋದಾಗ ಕೂಡ ಆ ರಾಕ್ಷಸರನ್ನ ಸೋಲಿಸ್ಲಕ್ಕಾಗ್ಲಿಲ್ಲ. ಅವಾಗ ಎಲ್ಲ ದೇವತೆಗಳು ಕೂಡ ಏನ್ ಮಾಡ್ಬೇಕು, ಇದಕ್ಕೆ ಪರಿಹಾರ ಯಾವುದು, ಏನ್ ಮಾಡಿದ್ರೆ ಆ ರಾಕ್ಷಸರನ್ನ ಸಂಹಾರ ಮಾಡ್ಬೋದು ಅಂತ ಅಂದಾಗ ಅವಾಗ ಎಲ್ಲರೂ ಸೇರಿ ಏನ್ ವಿಚಾರ ಮಾಡ್ತಾರಂತೆ, ನಮ್ಮೆಲ್ಲರ ಶಕ್ತಿಯನ್ನ ಗಣಪತಿಯಲ್ಲಿ ತುಂಬೋಣ. ಆ ಗಣಪತಿ ಅವನನ್ನು ಸಂಹಾರ ಮಾಡ್ತಾನೆ ಅಂತ ಹೇಳಿ ಎಲ್ಲರ ಶಕ್ತಿಯನ್ನ ಗಣಪತಿಯಲ್ಲಿ ತುಂಬುತ್ತಾರೆ. ಆ ಗಣಪತಿಯಲ್ಲಿ ತುಂಬಿದಾಗ ಅವಾಗ ದೃಷ್ಟಿ ಗಣಪತಿ ಉತ್ಪತ್ತಿ ಆಗ್ತದೆ. ಉಗ್ರ ರೂಪಿ ದೃಷ್ಟಿ ಗಣಪತಿ ಉತ್ಪತ್ತಿಯಾಗಿ ಆ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ, ಲೋಕಕ್ಕೆ ಕಲ್ಯಾಣ ಮಾಡ್ತಾನೆ ಅಂತ ಒಂದು ದೃಷ್ಟಿ ಗಣಪತಿಯ ಕಥೆ. ಒಂದು ಸನ್ನಿಧಾನಕ್ಕೆ ಬಂದಿದೆ. ಹೌದು. ಮತ್ತೆ ಅದು ಇದು ಗಂಧ ಅಲ್ಲ, ಅದು ಫುಲ್ ಗಂಧ ಅದು ಅಲ್ಲ ದೇವರ ಮೈಯಲ್ಲಿ. ಅದು ಸಹ ಗೊತ್ತಿರಲಿಲ್ಲ ನಮಗೆ.